ಇವಾಗಂತೂ ವಿಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ ನಾವು. ಆ್ಯಕ್ಚುಲಿ ಟ್ರಿಪ್ಪಿಗೆ ಹೋದಾಗ್ಲೂ ಕೂಡ ಓಕೆ ಆಮೇಲೆ ಸೊ ಇದೊಂದು ಇವಾಗ ಇನ್ನೊಂದು ತಾಳಿ ಚೈನ್ ಒಂದು ಆರ್ಡರ್ ಆಗಿತ್ತು, ಅದಕ್ಕೆ ಇವಾಗ ಅರ್ಜೆಂಟ್ ಇದನ್ನ ಕೊರಿಯರ್ ಮಾಡಬೇಕು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲಾಯಿತು ಅಲ್ಲಿ ಅಲ್ಲಿ. ಸೊ ಇದೆರಡು ಇವಾಗ ಅರ್ಜೆಂಟ್ ಕೊರಿಯರ್ ಅಲ್ಲ, ಇಲ್ಲಿ ಕೊಡಬೇಕು, ಅವರೇ ಬಂದು ಇಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಇದಂತೂ ತುಂಬ ಚೆನ್ನಾಗಿದೆ, ಗೋಲ್ಡ್ ಥರನೇ ಕಾಣಿಸುತ್ತೆ ಇದು. ಸೊ ಇನ್ನೂ ಸುಮಾರಿದೆ, ತೋರಿಸ್ತೀನಿ. ಚಿನ್ನೆ ಆಯ್ತದು. ಇದಂತೂ ನೋಡಿ ಏನು ಸಖತ್ತಾಗಿದೆ ಅಂತ, ಸೇಮ್ ಟು ಸೇಮ್ ಗೋಲ್ಡ್. ಈ ಥರದಂತೂ ನಾವು ಟ್ರಿಪ್ಪಿಗೆ ಹೋಗಿದ್ವಲ್ಲ, ಟ್ರಿಪ್ಪಲ್ಲಿ ಇದ್ರೂ ನಾವು ಸ್ಟೇಟಸ್ ಹಾಕ್ತಾಯಿದ್ವಿ. ಸೊ ಅವಾಗ ತುಂಬ ಜನ ತಗೊಂಡಿದ್ದಾರೆ, ಬಟ್ ಅದೆಲ್ಲ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಹಂಗಂಗೆ ಕೊರಿಯರ್ ಮಾಡಿಸ್ತಾ ಇದ್ವಿ ನಾವು. ಸೊ ಹಂಗಾಗಿ ನಮ್ಮ ಹತ್ರ ಇರ್ತಿರ್ಲಿಲ್ವಲ್ಲ, ನಾವು ಅಲ್ಲಿದ್ವಲ್ಲ, ಹಾಗಾಗಿ ವಿಡಿಯೋ ಏನು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಸುಮಾರು ದಿನದಿಂದನೂ. ಸೊ ಇದೊಂದು ಚಿಕ್ಕ ವಿಡಿಯೋ ಅಷ್ಟೇ, ನಾವು ಟ್ರಿಪ್ಪಲ್ಲಿದ್ರೂ ನಮ್ಮ ಬಿಸ್ನೆಸ್ ವರ್ಕ್ ಆಗ್ತಾಯಿತ್ತು ಅಂತ ನಿಮಗೆ ಹೇಳೋಕ್ಕಷ್ಟೇ. ಸೊ ಇದು ನೋಡಿ, ಇದೆಲ್ಲ ಸ್ಟೇಟಸ್ ನೋಡಿ ಆರ್ಡರ್ ಮಾಡಿರೋದು. ಇನ್ನು ಕಾಸಿನ ಸರ ಅಂತೂ ಯಾವಾಗಲೂ ಟ್ರೆಂಡಲ್ಲಿರುತ್ತೆ. ಈಗ ಓಪನ್ ಮಾಡಿ ತೋರ್ಸೋಕ್ಕೂ ಟೈಮ್ ಇಲ್ಲ, ನಾವು ಊರಿಗೆ ಹೊರಡಬೇಕು ಇವಾಗ, ಬೀರು ಕರ್ಕೊಬರ್ಬೇಕು ಹೋಗಿ, ಆಮೇಲೆ ಹಬ್ಬ ಬೇರೆ ಅಲ್ವಾ. ಸೊ ಹಾಗಾಗಿ ಇದೆಲ್ಲ ನೋಡಿ, ಇದೆಲ್ಲ ಸ್ಟೇಟಸ್ ನೋಡಿನೇ ಆರ್ಡರ್ ಆಗಿರೋದು. ಸೊ ಇದು ನೋಡಿ, ಇದಂತೂ ಸಖತ್ತಾಗಿದೆ. ದಿನಾನು ಒಂದೊಂದು ಸ್ಟೇಟಸಿಗೆ ಹಾಕ್ತಿದ್ವಿ. ಆ್ಯಕ್ಚುಲಿ ನಾನೇನು ಇದಕ್ಕೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಟ್ರಿಪ್ಪಲ್ಲಿ. ಸೊ ಇದೆಲ್ಲನೂ ಮಾಡ್ತಾ ಇದ್ದಿದ್ದೆ ನನ್ನ ಹಸ್ಬೆಂಡು, ಅವ್ರಿಗೆ ವಹಿಸ್ಬಿಟ್ಟಿದ್ದೀನಿ ಇವಾಗ ಸಿಲ್ವರ್ ಜ್ಯುವೆಲ್ರಿ. ಸೊ ಬಂದಿದ್ದ ಫೋಟೋಸ್ ಆಗಲಿ ಎಲ್ಲನೂ ಅವರೇ ಶೇರ್ ಮಾಡಿ, ಟ್ರಿಪ್ಪಲ್ಲಿ ಒಂದಿನೂ ಸುಮ್ಮನೆ ಇರ್ತಿರ್ಲಿಲ್ಲ. ಟ್ರಿಪ್ ಮುಗಿಸ್ಕೊಂಡು ಸಂಜೆ ಬರ್ತಿದ್ದಂಗೆ ಇದೆಲ್ಲ ಸ್ಟಾರ್ಟ್ ಮಾಡ್ಕೊತಾಯಿದ್ರು. ಇದು ಲಕ್ಷ್ಮೀ ಮಾಪ್ದು, ಆ ಕಡೆ ಈ ಕಡೆ ಮಾಪ್ ಬರುತ್ತಲ್ಲ ಅದು. ಮತ್ತು ಇದು ಬಂದು ಬ್ಯಾಕ್ ಚೈನು. ಈ ಥರದ್ದು ಸುಮಾರು ಆರ್ಡರ್ ಆಗಿದೆ ನಾವು ಟ್ರಿಪ್ಪಲ್ಲಿದ್ದಾಗ, ಬಟ್ ಅದನ್ನೇನು ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾಯಿರಲಿಲ್ಲ. ಫೋಟೋಸ್ ಎಲ್ಲ ತುಂಬ ಇದೆ, ಏನು ರಿವ್ಯೂಸ್ದು. ಅದನ್ನೇನಾದರೂ ಆದರೆ ನಾನು ಆಮೇಲಿಂದ ಇದೇ ವಿಡಿಯೋದಲ್ಲಿ ನನಗೆ ಫಾಸ್ಟಾಗಿ ಹೆಂಗೆ ಮಾತಾಡ್ಬೇಕಂತಲೇ ಗೊತ್ತಾಗ್ತದೆ. ಅಂತೂ ತುಂಬ ತಲೆ ತಿಂತಾರೆ ಕಸ್ಟಮರ್ಸು. ನನಗೆ ಸ್ವಲ್ಪ ಪೇಷನ್ಸ್ ಕಡಿಮೆ, ಬಟ್ ನಂದು ಅಂತೂ ನೀಟಾಗಿ ಎಲ್ಲನೂ ಮ್ಯಾನೇಜ್ ಮಾಡ್ತಾರೆ. ಸೊ ಪೇಷನ್ಸು ಈ ಬಿಸ್ನೆಸ್ಸಲ್ಲಿ ಮೇಯ್ನ್ ಪೇಷನ್ಸ್ ಇರಬೇಕು. ಪೇಷನ್ಸ್ ಕಳ್ಕೊಂಡ್ರಂತೂ ತುಂಬ ಕಷ್ಟ. ಸೊ ಇದಿಷ್ಟು ಇವತ್ತು ಕಳಿಸ್ಬೇಕು. ಇವಾಗ ನಾವು ಕೊರಿಯರ್ ಮಾಡಿಬಿಟ್ಟು ಹೋಗ್ಬೇಕಿದ್ನೆಲ್ಲ ಊರಿಗೆ. ಇವಾಗ ಆಲ್ರೆಡಿ 3 o'clock. ಸೊ ಮತ್ತೆ ಸಿಗ್ತೀನಿ, ಬಾಯ್. ಸೊ ಮತ್ತೆ ಸಿಗ್ತೀನಿ, ಬಾಯ್ ಅಂದು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ, ಮೇಲ್ಗಡೆ ಬರ್ತಾ ಇದೆಯಲ್ಲ ಆ ನಂಬರ್ ಸೇವ್ ಮಾಡಿಕೊಂಡ್ರೆ ನಿಮಗೆ ಸ್ಟೇಟಸ್ ಬರುತ್ತೆ. ನೀವು ನನಗೆ ಮೆಸೇಜ್ ಮಾಡಿರ್ಬೇಕು, ಯಾವ್ದಾದ್ರು ಎನ್ಕ್ವೈರಿ ಮಾಡಿರ್ತೀರ, ನನಗೆ ಬಂದ ನಂಬರ್ ಎಲ್ಲನೂ ಸೇವ್ ಮಾಡ್ಕೊತೀನಿ. ಸೊ ನಾನು ಸೇವ್ ಮಾಡ್ಕೊಂಡಿದ್ರೆ ನಿಮಗೆ ನನ್ನ ಸ್ಟೇಟಸ್ ಎಲ್ಲ ಬರುತ್ತೆ, ನೀವು ಆರ್ಡರ್ ಮಾಡ್ಕೊಬೋದು. ಸಿಲ್ವರಿಗೆ ಹಾಕಿದ್ರು ಇವಾಗ ಗೋಲ್ಡಿಗೆ ಹಾಕಿದಷ್ಟೇ ಬೆನಿಫಿಟ್ ಇದೆ. ನೀವು ನೋಡ್ಬೋದು, ನಾನು ಸಿಲ್ವರ್ ಜ್ಯುವೆಲ್ರಿ ಸ್ಟಾರ್ಟ್ ಮಾಡಿದಾಗ ಪ್ರೈಸು ಸಿಲ್ವರ್ಗೆ ಹತ್ತತ್ರ 100 rupees, 90 100 ಒಳಗಿತ್ತು. ಇವಾಗ ಸಿಲ್ವರ್ ಪ್ರೈಸೇ 205 ಏನೋ ಆಗಿದೆ, 210 ಹಂಗಾಗಿದೆ. ಇನ್ನೂ 500ವರೆಗೂ ಆಗುತ್ತೇನೋ ಯಾರಿಗೆ ಗೊತ್ತು. ಸೊ ಯಾರ್ಯಾರು ಅಂದರೆ ಮೇಕಿಂಗ್ ಚಾರ್ಜಸ್ ಅಲ್ದೇ ನಾರ್ಮಲ್ ಸಿಲ್ವರ್ ಬರುತ್ತಲ್ಲ ಆ ಪ್ರೈಸ್ ನಾನು ಹೇಳ್ತಾ ಇರೋದು. ಜ್ಯುವೆಲ್ರಿಗೆಲ್ಲ ಇನ್ನೂ ಅದ್ರ ಮೇಲೆ ಮೇಕಿಂಗ್ ಚಾರ್ಜಸ್ಸೇ 200 ಇರುತ್ತೆ. ಸೊ ನೀವು ನಾನು ಸ್ಟಾರ್ಟಿಂಗು 250 rupeesiಗೆ ಮಾರ್ತಾಯಿದ್ದು ಪರ್ ಗ್ರಾಮು. ಇವಾಗ 350 400ವರೆಗೂ ಇದೆ ಒಂದೊಂದು ಜ್ಯುವೆಲ್ರಿ ಒಂದೊಂದು ಥರ. ಸೊ ಹಂಗೆ ನೀವು ಅವಾಗೆಲ್ಲ ತೊಗೊಂಡಿರ್ತೀರಲ್ಲ, ಅವ್ರೇನಾರು ರಿಟರ್ನ್ ಮಾಡೋಕ್ಕೆ ಹೋದರೆ ನಿಮಗೆ ಫುಲ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಈವನ್ ಮೇಕಿಂಗ್ ಚಾರ್ಜಸ್ದು ವ್ಯಾಲ್ಯೂ ಸಿಕ್ಬಿಡುತ್ತೆ. ಯಾಕಂದರೆ ಸಿಲ್ವರಿಗೆ ಪರ್ ಗ್ರಾಮೇ ಅಷ್ಟಾಗ್ಬಿಟ್ಟಿದೆಯಲ್ಲ, ಇನ್ನೂ ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಸಿಲ್ವರಿಗೆ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ನಾನು, ಯಾಕಂದರೆ ಚಿನ್ನದ ಥರನೇ ಅದು ಕೂಡ ಆಗ್ತಾಯಿದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇದೊಂದು ಪುಟಾಣಿ ವ್ಲಾಗ್ ಅಷ್ಟೇ, ಜಸ್ಟು ಸಿಲ್ವರ್ ಜ್ಯುವೆಲ್ರಿ ಬಿಸ್ನೆಸ್ ನಾವು ಟ್ರಿಪ್ಪಿಗೆ ಹೋದ್ರೂ ನಾವು ಸ್ಟಾಪ್ ಮಾಡಿಲ್ಲ ಅಂತ ಹೇಳಬೇಕಾಗಿತ್ತು. ಆಮೇಲೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಬೇಕಾಗಿತ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಬಾಯ್.